ಯಾರೇ ಇದ್ರು ಒನ್ ಡೌನ್ ಅದು ವಿರಾಟ್ ಕೊಹ್ಲಿಗೆ ಅಂತಾನೆ ಮೀಸಲಿ ಇಟ್ಟಿರೋದು 10-15 ವರ್ಷದಿಂದ. ಆ ಪೊಸಿಷನ್ ವಿರಾಟ್ ಕೊಹ್ಲಿ ಬಿಟ್ರೆ ಯಾವನು ಆಡಿಲ್ಲ, ಅದೇ ವಿರಾಟ್ ಕೊಹ್ಲಿಗೆ ಅಂತಾನೆ ಇರೋದು ಆ ಪೊಸಿಷನ್. ಓಪನರ್ಸು ಅದು ಕಾಮನ್ ಇದೆ, ರೋಹಿತ್ ಶರ್ಮಾ ಗುಲ್ಲು ಗುರು ನೀನೇನ್ ರನ್ಔಟ್ ಮಾಡಿ ನೀನು ಸೆಲ್ಫಿಶ್ ಆಗಿ ಆಡ್ಬೇಡ. ಸೂರ್ಯಕುಮಾರ್ ಇದರಲ್ಲಿ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾಗೋಸ್ಕರ ಎಷ್ಟೋ ಜನ ವಿಕೆಟ್ ಸ್ಯಾಕ್ರಿಫೈಸ್ ಮಾಡಿದ, ನೀನು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳ್ತಿಲ್ಲ. ಆಲ್ಮೋಸ್ಟ್ ನೀನ್ ತಪ್ಪಿದ್ದಾಗ ನಿನ್ ವಿಕೆಟ್ ಒಪ್ಸು, ರೋಹಿತ್ ಶರ್ಮಾ ಔಟ್ ಮಾಡಕ್ ಹೋಗ್ಬೇಡ. ರೋಹಿತ್ ಶರ್ಮಾ ಬೇಕು, ರೋಹಿತ್ ಶರ್ಮಾ ಹಿಗ್ಗ ಮುಗ್ಗ ಹೊಡೆದ್ ಬಿಸಾಕ್ತಾನೆ, ಅದು ಮುಖ್ಯ. ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮಲೆನಾಡು ಹುಡುಗ ಮಾಡುವ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಬನ್ನಿ. ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೆಕೆಂಡ್ ODI ಬಗ್ಗೆ ಮಾತಾಡೋದು. ಫಸ್ಟ್ ಒನ್ ಇಂಡಿಯಾ ಒಳ್ಳೆ ಭರ್ಜರಿ ಗೆಲುವು ದಾಖಲಿಸ್ಕೊಂಡಿದ್ರೆ ಅದ್ ಬೇರೆ ವಿಷಯ, ಏನು ಅಂತ ಭರ್ಜರಿ ಎಲ್ಲ ಗುರುಬಾದ್ ನಿಂತಿದ್ರೆ ಅವತ್ತು ರುಬ್ಬ ಆಗ್ತಿದ್ದ. ಫಸ್ಟ್ ಮಾತಾಡೋಣ ಅಫ್ಘಾನಿಸ್ತಾನ್ ಬಗ್ಗೆ ಮಾತಾಡೋಣ ಗುರು. ಅಫ್ಘಾನಿಸ್ತಾನ್ ಬಗ್ಗೆ ಮಾತಾಡಿದ್ರೆ ಕ್ವಾಲಿಟಿ ಸೈಡ್ ಇದೆ ಗುರು ಅವ್ರ ಹತ್ರ. ಫಸ್ಟ್ ಅವ್ರಿಗೆ ಮಿಸ್ ಇರೋದೇ ಒಂದು ಫಾಸ್ಟ್ ಬೌಲಿಂಗ್ ಯೂನಿಟ್ ಗುರು. ಆ ಫಾಸ್ಟ್ ಬೌಲಿಂಗ್ ಯೂನಿಟ್ ಏನಾದ್ರೂ ಕ್ಲಿಕ್ ಆದ್ರೆ, ಫಜಲ್ ಫರೂಕ್ ಇದ್ದಿದ್ರೆ ಸ್ವಲ್ಪ ಫಾಸ್ಟ್ ಬೌಲಿಂಗ್ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದ್ ಬಿಟ್ರೆ ಸ್ಪಿನ್ನರ್ಸ್ ಕ್ವಾಲಿಟಿ ಅಲಾಗ್ ಅನ್ಸ್ಫರ್ ಆಗ್ಲಿ, ರಶೀದ್ ಕ್ವಾಲಿಟಿ ಸ್ಪಿನ್ನರ್. ನಾಳೆ ಮ್ಯಾಚ್ ಇರೋದು ಲಕ್ನೋದಲ್ಲಿ. ನನ್ನ ಪ್ರಕಾರ ಸ್ಪಿನ್ನರ್ಸ್ ಹೆಲ್ಪ್ ಇದ್ದೇ ಇರುತ್ತೆ, ನೋ ಪ್ರಾಬ್ಲಮ್. ಸ್ಪಿನ್ನರ್ಸ್ ತಿರ್ಗೋ ವಿಕೆಟ್ ಕೊಟ್ಟೆ ಕೊಡ್ತಾರೆ, ಲಾಂಗ್ ಬೌಂಡ್ರೀಸ್ ಲಕ್ನೋ. ಹಂಗಾಗಿ ಸ್ಪಿನ್ನರ್ಸ್ ಸ್ವಲ್ಪ ನಿತ್ ಬರುತ್ತೆ ಪಿಚ್, ಅಷ್ಟು ಸುಲಭ ಅಲ್ಲ. ಸ್ಲೋ ಆಗಿ ಒಂದ್ ಸ್ವಲ್ಪ ಡಿಪ್ ಮಾಡೋರಿಗೆ ವಿಕೆಟಿಗೆ ಹೊಡೆದಾಕ ಬೌಲರ್ಸ್ ಹೆಲ್ಪ್ ಇದ್ದೇ ಇರುತ್ತೆ. ನೀವು ಜೋರಾಗಿ ಹಾಕಿದ್ರೆ ಜೋರಾಗಿ ರನ್ ಬರುತ್ತೆ. ಹಂಗಾಗಿ ಸ್ಪಿನ್ನರ್ಸ್ ಹೆಲ್ಪ್ ಇರುತ್ತೆ, ಅದು ಥ್ರೆಟ್ ಆಗ್ಬಹುದು ಇಂಡಿಯಾಗೆ. ಅವ್ರ ಕಡೆ ನಬಿ, ಅಲಾಗ್ ಅನ್ಸ್ಫರ್, ರಶೀದ್ ಖಾನ್ 3 ಜನನು ಬರ್ತಾರೆ ಸ್ಪಿನ್ನಿಂಗ್ ಯೂನಿಟ್ ಆಗಿ. ಫಾಸ್ಟ್ ಬೌಲಿಂಗ್ ಸ್ವಲ್ಪ ವೀಕ್ ಲಿಂಕ್ ಅವ್ರದ್ದು, ಬಟ್ ಓಕೆ ಮ್ಯಾನೇಜಬಲ್. ಅಜ್ಮತುಲ್ಲಾ, ಒಮರ್ ಜಾಯ್ ಒಬ್ರು ಕ್ವಾಲಿಟಿ ಫಾಸ್ಟ್ ಬೌಲಿಂಗ್ ಅನ್ಸ್ತಾ ಇದೆ. ಅದ್ ಬಿಟ್ರೆ ಇನ್ನಿಬ್ರು ನ್ಯೂ ಬಾರ್ನ್, ಓಕೆ ಅವರು ಬರ್ಬೋದು, ಪಾರ್ಟಿಗೆ ಬರ್ಬೋದು, ನೋ ಡೌಟ್ ಹೇಳಂಗಿಲ್ಲ. ಬಟ್ ಅವರು ಪಾರ್ಟಿಗೆ ಬಂದ್ರೆ ಮಾತ್ರ ಅಫ್ಘಾನಿಸ್ತಾನ ಕ್ವಾಲಿಟಿಯಾಗಿ ಕಾಣ್ತಾರೆ. ಅವ್ರ ಸ್ಟ್ರೆಂತೆ ಅವ್ರದು ಇದು ಯಾರು ಆಲ್ರೌಂಡರ್ಸ್, ನಬಿ, ಒಮರ್ ಜಾಯ್, ರಶೀದ್ ಖಾನ್. ಇವ್ರ 3 ಜನ ಪಿಲ್ಲರ್ ಆಗಿರ್ತಾರೆ ಯಾರಿಗೆ, ಅಫ್ಘಾನಿಸ್ತಾನ್ಗೆ. ಇವ್ರ 3 ಜನನ ನೀವು ಆಲ್ಮೋಸ್ಟ್ ಡೌನ್ ಗ್ರೇಡ್ ಮಾಡಕ್ಕೆ ಆಗಲ್ಲ. ಇವ್ರ 3 ಜನದೇ ಮೇನ್ ಪಿಲ್ಲರ್ಸ್. ನಬಿದು ಸ್ವಲ್ಪ ಏನೇ ಏಜ್ ಆಗಿರ್ಬೋದು, ಏನೇ ಇರ್ಬೋದು, ನಬಿ ಎನಿ ಗಿವನ್ ಡೇ 50 ಓವರ್ ಫಾರ್ಮೆಟ್ ಈಸ್ ಎ ಸ್ಪೆಷಲ್ ಪ್ಲೇಯರ್. ರಶೀದ್ ಖಾನ್ 10 ಓವರ್ಸ್ ಬೌಲಿಂಗ್ ಆಗ್ಲಿ ಬ್ಯಾಟಿಂಗ್ ಅಲ್ಲಿ ಕ್ವಿಕ್ ಫೇರ್ ನಾಕ್ಸ್ ಹೊಡೆಯೋ ಕೇಪಬಿಲಿಟಿ ಇದೆ. ಜೊತೆಗೆ ಒಮರ್ ಜಾಯ್ ಅಷ್ಟೇ ಕ್ವಾಲಿಟಿ 10 ಓವರ್ಸ್ ಬೌಲಿಂಗ್, ಮತ್ತೆ ನಿಮ್ಗೆ ಯಾವ್ದೇ ಪೊಸಿಷನ್ ಬ್ಯಾಟಿಂಗ್ ಮಾಡೋ ಫಿನಿಶಿಂಗು ಇಲ್ಲ ಇನ್ನಿಂಗ್ಸ್ ಬಿಲ್ಡು ಮೂರು ಎಲ್ಲ. ಮತ್ತೆ ಫೀಲ್ಡಿಂಗ್ ಅಲ್ಲಿ ಒನ್ ಆಫ್ ದ ಎಕ್ಸಲೆಂಟ್ ಫಿನರ್ ರಶೀದ್ ಖಾನ್ ಆಗ್ಲಿ, ನಬಿ ಆಗ್ಲಿ, ಒಮರ್ ಜಾಯ್, ಇವ್ರ 3 ಜನದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾಗೆ. ಮತ್ತೆ ಇನ್ನು ಬ್ಯಾಟಿಂಗ್ ಅಂತ ಬಂದ್ರೆ ಗುರ್ಬಾಸ್ ಗುರು, ಅವರಿಗೆ ಮೇನ್ ಇರೋದು ಗುರ್ಬಾಸ್. ಇಬ್ರಾಹಿಂ ಜಡ್ರಾನು ಒನ್ ಆಫ್ ದ ಕ್ವಾಲಿಟಿ ಆಗಿ ಆಡ್ತಾರೆ. ನಿಮಗೆ ನಿಂತ್ಕೊಂಡು ಪಿಚ್ ಅಂತ ಹೊಡಿಬಡಿ ಆಟ ಆಡಲ್ಲ. ಗುರ್ಬಾಜು ಹೊಡಿಬಡಿ ಆಟ ನಿಂತ್ ಬಿಟ್ರೆ ಮಾತ್ರ ಗಣ ಬಿಡಿಸ್ಬಿಡ್ತಾರೆ. ಯಾವ ಬೌಲರ್ ಏನ್ ಮ್ಯಾಟ್ರ್ ಆಗಲ್ಲ ಗುರ್ಬಾಜ್ಗೆ, ಆ ತರ ಪ್ಲೇಯರ್. ಇಬ್ರಾಹಿಂ ಜಡ್ರಾನ್ ಏನೋ ಕ್ವಾಲಿಟಿ ನಿಧಾನವಾಗಿ ಆಡ್ಕೊಂಡು ಸಿಂಗಲ್ಸು ಫೋರ್ಸು ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋದ್ಮೇಲೆ ಜಾಸ್ತಿ ಒತ್ತು ಕೊಡ್ತಾರೆ ಅವರು. ಮತ್ತೆ ಒನ್ ಡೌನ್ ಬರೋದು ಸಿಕ್ಕಬಲ್ ಅತುಲ್ ಅವರು. ಲಾಸ್ಟ್ ಟೈಮ್ ನೀವು ಎಮರ್ಜಿಂಗ್ ಏಷ್ಯಾ ಕಪ್ ಅಲ್ಲಿ ಆಗ್ಲಿ ಅವರೆಲ್ಲ ಕ್ವಾಲಿಟಿ ಪ್ಲೇಯಿಂಗ್ ಆಡ್ಕೊಂಡ್ ಬಂದಿರೋದು. ಯಾರು ಸಿಕಿಬುಲ್ಲಾ ಅತಲ್ ಅವರು ಅಷ್ಟೇ. ಮತ್ತೆ ರೇಮಾ ಶಾ ಮತ್ತೆ ಅಜ್ಮತ್ ಹುಸೇಲಿ ಒನ್ ಆಫ್ ದ ಜಾಸ್ತಿ ಪವರ್ ಹಿಟ್ಟಿಂಗ್ ಇಲ್ಲ ಅವ್ರ ಹತ್ರ. ಅದಲ್ಲೂ ಓಕೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿ ಸಿಂಗಲ್ ಟೂಸ್ ಮೇಲೆ ಜಾಸ್ತಿ ಒತ್ತು ಕೊಡೋ ಪ್ಲೇಯರ್ಸ್ ಈ ಯಾರು ನಿಮಗೆ ಅಜ್ಮತುಲ್ಲಾ ಮತ್ತೆ ರೇಮಾ ಶಾ. ಅದ್ ಬಿಟ್ರೆ ಇನ್ನು ಕ್ವಾಲಿಟಿ ಗುರ್ಬಾಸ್ ವಿಕೆಟ್ ನ ಆದಷ್ಟು ಬೇಗ ಪವರ್ ಪ್ಲೇಲಿ ಎತ್ಬಿಟ್ರೆ ಗುರ್ಬಾಸ್ ಚಾನ್ಸಸ್ ಜಾಸ್ತಿ ಕೊಡ್ತಾರೆ. ಯಾಕೆಂದ್ರೆ ಅವ್ರು ನೋಡ್ಕೊಂಡು ಆಡೋ ಪ್ಲೇಯರ್ ಅಲ್ಲ, ಗುದ್ದಾಡೋ ಪ್ಲೇಯರ್. ಹಾಗಾಗಿ ನಿಮ್ಗೆ ವಿಕೆಟ್ ತೆಗೆಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಸ್ವಲ್ಪ ಕ್ವಾಲಿಟಿ ಬೌಲಿಂಗ್ ಬೇಕು, ಇಲ್ಲ ಸುಮ್ನೆ ಮುಂದೆ ಪಿಚ್ ಮುಂದೆ ಹಾಕ್ತೀನಿ ಸ್ಪಿನ್ನರ್ಸ್ ಗೆಲ್ಲ ರುಬ್ಬ ಹಾಕ್ಬಿಡ್ತಾನೆ ಗುರ್ಬಾಜ್. ಅಂತಿಂತ ಪ್ಲೇಯರ್ ಅಲ್ಲ ಅವನೇನು. ಮತ್ತೆ ಇನ್ನು ಇಂಡಿಯಾ ಅಂತ ಬಂದ್ರೆ ಗುರು, ಟೋಟಲಿ ಒನ್ ಆಫ್ ದ ಬೆಸ್ಟ್ ಸೈಡ್. ಅವ್ರಿಗೆ ಏನು ಮಾರ್ನಿಂಗ್ ಮಾರ್ಕಲ್ ಏನೋ ಇಂಟರ್ವ್ಯೂ ಅಲ್ಲಿ ಮ್ಯಾಚ್ ಸ್ಟಾರ್ಟಿಂಗ್ ನಂಬರ್ 3 ಟ್ರೈ ಮಾಡ್ತೀವಿ, ಇಶಾನ್ ಕಿಶನ್, KL ರಾಹುಲ್, ಇಲ್ಲ ಯಶಸ್ವಿ ಅವೆಲ್ಲ ಬೇಡ. ಈಗ ಇಶಾನ್ ಕಿಶನ್ ಆಡ್ಸಿ KL ರಾಹುಲ್ಗೆ ಆ ಪೊಸಿಷನ್ ಕೊಡಿ. ಯಾಕೆಂದ್ರೆ ವರ್ಲ್ಡ್ ಕಪ್ ಕೊಹ್ಲಿ ಬಂದ್ಮೇಲೆ ಒನ್ ಡೌನ್ ಆಡೋದು ಕೊಹ್ಲಿ, ಅಲ್ಲಿ ಯಾವನು ಆಡಲ್ಲ. 3 ಡೌನ್ KL ರಾಹುಲ್ ಆಡ್ಸಿ ಆ ಪೊಸಿಷನ್ ಫಿಕ್ಸ್ ಮಾಡಿ. ಮತ್ತೆ ಇಲ್ಲಿ ಒನ್ ಡೌನ್ ಆಡ್ಸೋದು ತಲೆ ಸರಿ ಇಲ್ಲ ನನ್ನ ಮಕ್ಳ. ಫಸ್ಟ್ ಅಲ್ಲಿ KL ರಾಹುಲ್ 3 ಡೌನ್ ಫಿಕ್ಸ್ ಮಾಡಿ, ಅದನ್ನ ಮತ್ತೆ ಟ್ರೈ ಮಾಡಕ್ಕೆಲ್ಲ ಹೋಗ್ಬೇಡ. ಇಶಾನ್ ಕಿಶನ್ ಒನ್ ಡೌನ್ ಆಡ್ಲಿ 2 ಮ್ಯಾಚ್, ಆಮೇಲೆ ಮತ್ತೆ ಕೂರ್ಲೇಬೇಕು. ವಿರಾಟ್ ಕೊಹ್ಲಿ ಬಂದ ತಕ್ಷಣ ಯಾರೇ ಇದ್ರು ಒನ್ ಡೌನ್ ಅದು ವಿರಾಟ್ ಕೊಹ್ಲಿಗೆ ಅಂತಾನೆ ಮೀಸಲಿ ಇಟ್ಟಿರೋದು 10-15 ವರ್ಷದಿಂದ. ಆ ಪೊಸಿಷನ್ ವಿರಾಟ್ ಕೊಹ್ಲಿ ಬಿಟ್ರೆ ಯಾವನು ಆಡಿಲ್ಲ, ಅದೇ ವಿರಾಟ್ ಕೊಹ್ಲಿಗೆ ಅಂತಾನೆ ಇರೋದು ಆ ಪೊಸಿಷನ್. ಓಪನರ್ಸು ಅದು ಕಾಮನ್ ಇದೆ, ರೋಹಿತ್ ಶರ್ಮಾ ಗುಲ್ಲು ಗುರು ನೀನೇನ್ ರನ್ಔಟ್ ಮಾಡಿ ನೀನು ಸೆಲ್ಫಿಶ್ ಆಗಿ ಆಡ್ಬೇಡ. ಇದರಲ್ಲಿ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾಗೋಸ್ಕರ ಎಷ್ಟೋ ಜನ ವಿಕೆಟ್ ಸ್ಯಾಕ್ರಿಫೈಸ್ ಮಾಡಿದ, ನೀನು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳ್ತಿಲ್ಲ. ಆಲ್ಮೋಸ್ಟ್ ನೀನ್ ತಪ್ಪಿದ್ದಾಗ ನಿನ್ ವಿಕೆಟ್ ಒಪ್ಸು, ರೋಹಿತ್ ಶರ್ಮಾ ಔಟ್ ಮಾಡಕ್ ಹೋಗ್ಬೇಡ. ರೋಹಿತ್ ಶರ್ಮಾ ಬೇಕು, ರೋಹಿತ್ ಶರ್ಮಾ ಹಿಗ್ಗ ಮುಗ್ಗ ಹೊಡೆದ್ ಬಿಸಾಕ್ತಾನೆ, ಅದು ಮುಖ್ಯ. ನನ್ ಮಗ ಸೆಲ್ಫಿಶ್ ಆಗಿ ಆಡೋದೇ ಜಾಸ್ತಿ ಆಯ್ತು ಈ ಗಿಲ್ದು. ಇನ್ನು 2 ಡೌನ್ ಶ್ರೇಯಸ್ ಅಯ್ಯರ್ ಒಂದು ಲಾಸ್ಟ್ ಟೈಮ್ ಅಂತ 4 ಬಂದಿಲ್ಲ, ಬಟ್ ಶ್ರೇಯಸ್ ಅಯ್ಯರ್ ಉತ್ತಮ ಫಾರ್ಮ್ ಅಲ್ಲಿ ಒಂದು 4 ಕೊಟ್ಟೆ ಕೊಡ್ತಾನೆ. ಶ್ರೇಯಸ್ ಅಯ್ಯರ್, KL ರಾಹುಲ್ ಇವರು ಮಿಡ್ಲ್ ಆರ್ಡರ್ ನ
ಪಿಲ್ಲರ್ಸ್ ಆಗಿರೋದು. ಒನ್ ಟೈಮ್ ಅಲ್ಲಿ 2 ಡೌನ್ 3 ಡೌನ್ ಬಾರಿ ಮಿಡ್ಲ್ ಆರ್ಡರ್ ಬಾರಿ ವೀಕ್ ನಿಂತು ಅದು ತುಂಬಾ ಜನ ಟ್ರೈ ಮಾಡಿದ್ದಾರೆ. ಆಮೇಲೆ ಕ್ಲಿಕ್ ಆಗಿದ್ದ ಶ್ರೇಯಸ್ ಯಾರು, KL ರಾಹುಲ್ ಅದು ಆ 2 ಡೌನ್ 3 ಡೌನ್ ಪೊಸಿಷನ್ಗೆ. ಇನ್ನು ನಿಮಗೆ ಫಾರ್ ನಿತೀಶ್ ಕುಮಾರ್ ರೆಡ್ಡಿ ಆಗ್ಲಿ, ವಾಷಿಂಗ್ಟನ್ ಸುಂದರ್ ಇಸ್ ನಾಟ್ ಎ ಬೌಲಿಂಗ್ ಆಪ್ಷನ್ ಅಲ್ಲ. ವಾಷಿಂಗ್ಟನ್ ಸುಂದರ್ ಅವತ್ತೇನೋ 5 ಓವರ್, ನಾಳೆ ಇಂಡಿಯಾ ಎಕ್ಸ್ಪೋಸ್ ಆಗ್ತಾರೆ. ಯಾಕೆಂದ್ರೆ 10 ಓವರ್ಸ್ ಕೋಟಲ್ ಬೌಲಿಂಗ್ ಮಾಡ್ಬೇಕಾಗುತ್ತೆ. ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ ಇಬ್ರಲ್ಲೂ ಐ ಥಿಂಕ್ ನಿತೀಶ್ ಕುಮಾರ್ ಇಸ್ ದ ಬೆಸ್ಟ್ ಆಪ್ಷನ್. 6 to 7 ಓವರ್ಸ್ ಕೊಡೋ ತಾಕತ್ ಆಸ್ ಅ ಬೌಲರ್, ಹೈಲಿ ಇಂಪ್ರೂವ್ಡ್ ಬೌಲರ್ ನಿತೀಶ್ ಕುಮಾರ್ ರೆಡ್ಡಿ. ಇವಾಗ 140+ ಕ್ಲಿಕ್ ಮಾಡ್ತಾರೆ. ಹಂಗಾಗಿ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇನ್ ವಾಷಿಂಗ್ಟನ್ ಸುಂದರ್ನ ಕ್ಲಿಕ್ ಆಗ್ಬೇಕು, ಒಂದ್ 6-7 ಓವರ್ಸ್ ಆದ್ರೂ ಮಾಡಕ್ ಕೆಪಾಬಿಲಿಟಿ ಇರ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇಂಡಿಯಾಗೆ. ಯಾಕಂದ್ರೆ ವಾಷಿಂಗ್ಟನ್ ಅವ್ನ ಬ್ಯಾಟಿಂಗ್ ಇಂದ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. 5 ಡೌನ್ ಇಸ್ ನಾಟ್ ಎ ಗ್ರೇಟ್ ಹಿಟ್ಟರ್. ನಿಮ್ಗೆ ಅಕ್ಷರ್ ಪಟೇಲ್ ತರ ಬಿಗ್ ಹಿಟ್ಟಿಂಗ್ ಮಾಡಕ್ ಕೆಪಾಬಿಲಿಟಿ ವಾಷಿಂಗ್ಟನ್ ಸುಂದರ್ ಹತ್ರ ಇಲ್ಲ. ಜಡೇಜನ್ ತರ ಮಾಡಕ್ ಕೆಪಾಬಿಲಿಟಿ ಇಲ್ಲ. ಫೀಲ್ಡಿಂಗ್ ಅಂತ ಬಂದ್ರೆ ಅಕ್ಷರ್ ಪಟೇಲ್, ಜಡೇಜಾ ಒನ್ ಆಫ್ ಕ್ವಾಲಿಟಿ ಫೀಲ್ಡರ್ಸ್. ಅಕ್ಷರ್ ಪಟೇಲ್, ಜಡೇಜಾ ಆ ಸ್ಪಿನ್ನಿಂಗ್ ಕೆಪಾಬಿಲಿಟಿ ವಾಷಿಂಗ್ಟನ್ ಸುಂದರ್ ಹತ್ರ ಫೀಲ್ಡಿಂಗ್ ಅಲ್ಲಿ ಇಲ್ಲ. ಬ್ಯಾಟಿಂಗ್ ಅಲ್ಲಿ ಇದೆ, ಒಪ್ಕೊಂತೀನಿ, ನೋಡ್ಕೊಂಡು ಆಡಕ್ಕೆ. ಬಟ್ ಬೌಲಿಂಗ್ ಅಂತ ಬಂದ್ರೆ ಲೆಫ್ಟ್ ಹ್ಯಾಂಡ್ ಹೊಡೆದ ಮಾಡಕ್ ಅಷ್ಟೇ ಇಲ್ಲ. ರೈಟ್ ಹ್ಯಾಂಡ್ರಿಗೆ ಆಗದೇ ಇಲ್ಲ, ನಾಯಿ ಹೊಡೆದಂಗ್ ಹೊಡಿತಾರೆ ಸುಂದ್ರಾಗೆ. ಇನ್ಗುರು ಅಷ್ಟು ಓಕೆ ಚೆನ್ನಾಗೆ ಮಾಡಿದ್ರು, ರನ್ನಿಗೆ ಹೋದ್ರು, ವಿಕೆಟ್ ತಗೊಟ್ರು. ಬಟ್ 5 ಓವರ್ 47 3 ವಿಕೆಟ್ ಲಾಸ್ಟ್ಗೆ. ಬಟ್ ಹೈಲಿ ಎಕ್ಸ್ಪೆನ್ಸಿವ್ ಆದ್ರು ಕೂಡ ಆ ಮ್ಯಾಚ್ ಅಲ್ಲಿ. ನನ್ನ ಪ್ರಕಾರ ನೀವು ಕುಲ್ದೀಪ್ ಯಾದವ್ ಒಳಾಗ್ತಾನೆ. ಯಾಕೆಂದ್ರೆ ನೀವು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದ್ರೆ ತುಂಬಾ ಟ್ರೈ ಮಾಡಿ. ಕುಲ್ದೀಪ್ ಯಾದವ್ ಜೊತೆ ರಿಲೇಬಲ್ ಆಗಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಗೂಗ್ಲಿ ಇದೆ, ಚೈನಾ ಮ್ಯಾನು, ಅದು ಡ್ರಿಫ್ಟ್ ಲೆಗ್ ತುಂಬಾ ಕಷ್ಟ. ಎಲ್ಲ ತರ ಆಪ್ಷನ್ ಇದೆ ಜಾಸ್ತಿ. ಹಂಗಾಗಿ ನೀವು ಇದ್ ಮಾಡಿ. ಇನ್ ಫಾಸ್ಟ್ ಬೌಲಿಂಗ್ ನನ್ನ ಪ್ರಕಾರ ಹರ್ಷದೀಪ್, ಗುರ್ನೂರ್ ಬ್ರಾ ಚೆನ್ನಾಗೇ ಮಾಡಿದ್ದಾರೆ. ಯಾಕೆಂದ್ರೆ 140 148 146 ಕ್ಲಿಕ್ ಮಾಡ್ತಾರೆ. ಗುರ್ನೂರ್ ಬ್ರಾ, ಹರ್ಷದೀಪ್ ಸಿಂಗ್ ಕ್ಲಿಕ್ ಆಗ್ತಾರೆ. ಪ್ರಸಿದ್ಧ ಕೃಷ್ಣನ ಗುರು ನಮ್ಗೆ ಒಂಥರ ವೀಕ್ ಲಿಂಕ್ ಆಗ್ತಿರೋದು ಗುರು. ಪ್ರಸಿದ್ಧ ಕೃಷ್ಣ ನಾಯಿ ಓಡಿಸ್ಕೊಂಡ್ರೆ ನನ್ನ ಪ್ರಕಾರ ಪ್ರಿನ್ಸ್ ಯಾದವಿಗೆ ಚಾನ್ಸ್ ಕೊಡಲ್ಲ. ಆಲ್ಮೋಸ್ಟ್ ಸೇಮ್ ಟೀಮ್, ನೋ ಚೇಂಜ್ ಪ್ರಕಾರ ಹೋಗ್ತಾರೆ. ಚೇಂಜ್ ಮಾಡಿದ್ರೆ ಅದೇ ಕುಲ್ದೀಪ್ ಯಾದವ್ಗೆ ಹರ್ಷ ದುಬೆ ತರ್ಬೋದು. ಇಲ್ಲಾಂದ್ರೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಹರ್ಷ ದುಬೆ ಅಷ್ಟು ಅವ್ರು ಇದ್ ಮಾಡಕ್ ಹೋಗಲ್ಲ. ಹರ್ಷ ದುಬೆ ಜೊತೆನೆ ಕಂಟಿನ್ಯೂ ಮಾಡ್ತಾರೆ. ಅದ್ ನೋಡ್ಬೋದು. ಹರ್ಷ ದುಬೆ ಸೇಮ್ ಟೀಮ್ ಇರುತ್ತೆ, ಆಲ್ಮೋಸ್ಟ್ ಚೇಂಜಸ್ ಮಾಡಕ್ ಹೋಗಲ್ಲ. ಮಾಡಿದ್ರೆ ಏನಾದ್ರು ಬೇಕೇ ಬೇಕು ಅಂದ್ರೆ ಕುಲ್ದೀಪ್ ಯಾದವ್ನ ತರ್ಬೋದು. ಸ್ಪಿನ್ನಿಗೆ ಹೆಲ್ಪ್ ಇದ್ವು ಅಂದ್ರೆ ಕುಲ್ದೀಪ್ ಯಾದವ್ ಅಂತ ಬೇಕಾ ಪ್ರಸಿದ್ಧ ಕೃಷ್ಣ ಇಲ್ಲ ಗುರ್ನೂರ್ ಬ್ರಾ ಒಬ್ಬನ ಡ್ರಾಪ್ ಮಾಡಿದ್ರು ಮಾಡ್ಬೋದು, ಅದು ಮಾಡ್ಬೋದು. ಇಲ್ಲಾಂದ್ರೆ ಇಷ್ಟು ಚೇಂಜಸ್ ಮಾಡ್ಬೋದು. ಯಾರು ನಿಮಗೆ ಒಳ್ಳೆ ಬ್ಯಾಟಲ್ ಅಂತ ನೋಡಕ್ ಸಿಗದೆ ನಿಮಗೆ ನಾಳೆ, ಇದು ಇಶಾನ್ ಕಿಶನ್ ವರ್ಸಸ್ ಸ್ಪಿನ್ನರ್ಸ್. ಅಫ್ಘಾನಿಸ್ತಾನ್ ಸ್ಪಿನ್ನರ್ ಇಶಾನ್ ಕಿಶನ್ಗೆ ಸ್ಪಿನ್ನರ್ಸ್ ಅಂದ್ರೆ ಭಾರಿ ಒಲವು, ಚೆಚ್ಚಾಕಾಗ್ ಬಿಡ್ತಾರೆ. ಅಲಾಗನ್ ಫರ್ ಆಗ್ಲಿ, ರಶೀದ್ ಖಾನ್ ನಬಿ, ಇವರು ರಶೀದ್ ಖಾನ್ ಹೇಗೆ ಇಶಾನ್ ಕಿಶನ್ ಸ್ಟಾಪ್ ಮಾಡ್ತಿದ್ದು ದೊಡ್ಡ ಸಲ. ಮತ್ತೆ ರೋಹಿತ್ ಶರ್ಮಾ ಕ್ಲಿಕ್ ಆಗಿಲ್ಲ. ರೋಹಿತ್ ಶರ್ಮಾ ಪುಲ್ ಅಂತ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಪುಲ್ಲರ್. ಫಾಸ್ಟ್ ಬೌಲರ್ ಹೇಗೆ ಅವನ್ನ ಕ್ಲಿಕ್ ಇದ್ ಮಾಡ್ತಾರೆ, ಬೇಗ ಇಂಡ್ಯೂಸ್ ಮಾಡ್ತಾರೆ. ಫಾಲ್ ಶಾಟಿಗೆ ಇಂಡ್ಯೂಸ್ ಮಾಡ್ಬೇಕು, ಪುಲ್ಲಲ್ಲೇ ಫಾಲ್ ಶಾಟಿಗೆ ಇಂಡ್ಯೂಸ್ ಮಾಡಿ ವಿಕೆಟ್ ತೆಗಿತಾರೆ ರೋಹಿತ್. ಅದು ಮುಖ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದೇ ಗುರ್ಬಾಸ್ ವರ್ಸಸ್ ನಮ್ ಸ್ಪಿನ್ನರ್ ಯಾರು, ಹರ್ಷ ದುಬೆ ಆಗ್ಲಿ, ವಾಷಿಂಗ್ಟನ್ ಸುಂದರ್, ಅವ್ರನ್ನ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅಂತ. ಇದು ಒನ್ ಆಫ್ ದ ಬೆಸ್ಟ್ ಬ್ಯಾಟಲ್ ಆಗುತ್ತೆ. ಇನ್ನು ಫಿನಿಶಿಂಗ್ ಅಂತ ಬಂದ್ರೆ ರಶೀದ್ ಖಾನ್, ನಬಿ, ಒಮರ್ ಜಾ, ಇವ್ರ 3 ಜನ ನಮ್ ಇಂಡಿಯನ್ ಬೌಲರ್ಸ್. ಗುರ್ನೂರ್ ಬ್ರಾ ಟೆಸ್ಟ್ ಆಗಿಲ್ಲ. ಗುರ್ನೂರ್ ಬ್ರಾರ್ ಇನ್ನೂ ಟೆಸ್ಟ್ ಆಗಿಲ್ಲ. ಅದು 5 ಓವರ್ಸ್ ಇತ್ತು, ಅಷ್ಟು ಟೆಸ್ಟ್ ನಿಮಗೆ ಸಿಕ್ಕಿರಲ್ಲ. ಇಲ್ಲಿ ಟೆಸ್ಟ್ ಆಗ್ತಾರೆ ನಾಳೆ ಮೇನ್ ಟೆಸ್ಟ್ ಆಗೋದು. ಯಾಕೆಂದ್ರೆ ಇಬ್ರಾಹಿಂ ಜಟ್ರ ನೋಡ್ಕೊಂಡು ಆಡೋ ಪ್ಲೇಯರ್, ಹೊಡೆದಾಡಕ್ ಹೋಗಲ್ಲ. ಹಂಗಾಗಿ ಅದು ಮೇನ್. ಗುರ್ನೂರ್ ಬ್ರಾ ನಾಳೆ ಟೆಸ್ಟ್ ಆಗೇ ಆಗ್ತಾರೆ. ನಾಳೆ ಹೆಂಗ್ ಬೌಲಿಂಗ್ ಮಾಡ್ತಾರೆ ಅನ್ನೋದೇ ಗುರ್ನೂರ್ ಬ್ರಾ ಮೇಲೆ